ಮೀಶೋಯಿಂದ ಪಾರ್ಸೆಲ್ ಬಂದಿತ್ತು. ಏನು ಆರ್ಡರ್ ಮಾಡಿದ್ದೆ ಅಂತಂದರೆ, ನಾನು ಮನೆಯಲ್ಲಿ ಒಂದು ಸ್ವಲ್ಪ ತೋರಣ ಥರ ಮಾಡೋಣ, ಸುಮ್ಮನೆ ಮನೇಲಿ ಕುತ್ಕೊಂಡು ಬೋರು ಅಂತ ಈ ಪರ್ಲ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಸ್ಯಾಟರ್ಡೇ, ಒಂದು ಸ್ವಲ್ಪ ಲೇಟಾಗಿ ಎದ್ದೆ, ಯಾಕಂದರೆ ಅವತ್ತು ಕಾಲೇಜಿಗೆ ರಜೆ ಹಾಕಿದ್ದೆ. ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದು ಟಿಫನ್ಗೆ ಇವತ್ತು ಒಂದು ಸ್ವಲ್ಪ ರಾಗಿ ಗಂಜಿ, ಬಟ್ ನಾನು ಸ್ವೀಟಲ್ಲಿ ಟ್ರೈ ಮಾಡಿದೆ. ಒಂದು ಸ್ವಲ್ಪ ಚೆನ್ನಾಗಿತ್ತು, ಒಂದು ಸ್ವಲ್ಪ ಬೆಲ್ಲ ಹಾಲು ಹಾಕ್ಕೊಂಡು. ಹಾಗೆ ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಮತ್ತು ಸಾಂಬಾರು ತಿಂದೆ. ಇದೆಲ್ಲ ತಿಂದಮೇಲೆ ಒಂದು ಸ್ವಲ್ಪ ಸ್ವೀಟ್ ನಡುವೆ ಕ್ರೇವಿಂಗ್ಸ್ ಆಗ್ತಿದೆ. ಸೊ ಪೋಲಾರ್ ಬ್ಯಾರಿಂದ ಒಂದು ಹಾಟ್ ಚಾಕ್ಲೇಟ್ ಫಡ್ಜ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಸುಮಾರು ದಿನ ಆಗಿಬಿಟ್ಟಿತ್ತು ತಿಂದು, ಅದಕ್ಕೆ ತರಿಸ್ಕೊಂಡು ಈ ಥರ ಹಾಟ್ ಚಾಕ್ಲೇಟ್ ಉಯ್ತಾಯಿದ್ರೆ ಇವಾಗಲೂ ನನ್ನ ಬಾಯಲ್ಲಿ ನೀರು ಬರ್ತಾ ಇದನ್ನು ನೆನೆಸ್ಕೊತಿದ್ರೆ ತುಂಬ ಸಖತ್ತಾಗಿತ್ತು. ತಿಂದ್ಬಿಟ್ಟು ಇವತ್ತು ಮೀಶೋಯಿಂದ ಪಾರ್ಸೆಲ್ ಬಂದಿತ್ತು. ಏನು ಆರ್ಡರ್ ಮಾಡಿದ್ದೆ ಅಂತಂದರೆ, ನಾನು ಮನೆಯಲ್ಲಿ ಒಂದು ಸ್ವಲ್ಪ ತೋರಣ ಥರ ಮಾಡೋಣ, ಸುಮ್ಮನೆ ಮನೇಲಿ ಕುತ್ಕೊಂಡು ಬೋರು ಅಂತ ಈ ಪರ್ಲ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಕಾಣಿಸ್ತು ಕಾಂಬೋಲಿದ್ದರೆ ಮನೇಲಿ ಯೂಸ್ ಆಗುತ್ತೆ ಅಂತ ಆರ್ಡರ್ ಮಾಡಿಕೊಂಡೆ. ಏನೋ ಟ್ರೈ ಮಾಡ್ತಾಯಿದ್ದೀನಿ, ನೋಡಿ ಸದ್ಯಕ್ಕೆ ಇಷ್ಟು ಮಾತ್ರ ಮಾಡಿದ್ದೀನಿ. ನೋಡೋಣ ಔಟ್ಪುಟ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಸಂಜೆ ಹಾಗೆ ನನ್ನ ಹಸ್ಬೆಂಡ್ ಸ್ವಲ್ಪ KFC ತಂದಿದ್ರು, ಅದನ್ನು ತಿಂದ್ಕೊಂಡು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ ಟಾಟಾ.